ಸಂಪುಟ ಕಗ್ಗಂಟು ಜೋರಾಗಿ ನಡೀತಾ ಇದೆ. ಸಿದ್ದು ವರ್ಸಸ್ ಡಿಕೆ ನಡುವೆ ವಾರ ಶುರುವಾಗಿದೆ. ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್. ಸಂಪುಟ ಕಗ್ಗಂಟು, ಸಿದ್ದು ಡಿಕೆ ನಡುವೆ ವಾರ್. ಬೆಂಬಲಿಗರಿಗಾಗಿ ಸಿದ್ದು ಡಿಕೆ ಉಡದ ಪಟ್ಟು. ಡಿಕೆ ಸಿದ್ದು ಬಣಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಯಾರಿಗೆ ಅವಕಾಶ ಒದಗಿಸಿಕೊಡಬೇಕು, ಯಾರಿಗೆ ಬೇಡ, ಇನ್ನೂ ಬಗೆಹರಿದ ಡಿಕೆ ಸಂಪುಟ ಸರ್ಕಸ್. ಖರ್ಗೆ ಮನೆಯಲ್ಲಿ 2 ತಾಸು ಮೀಟಿಂಗ್ ಆದ್ರೂ ಸಹಿತ ಬಗೆಹರಿಯದ ಸರ್ಕಸ್. ಆದ್ರೆ ಸಂಪುಟ ವಿಚಾರದಲ್ಲಿ ಒಮ್ಮತ ಬರುವಲ್ಲಿ ಫೇಲ್ ಆಗ್ತಾ ಇದೆ. ಮಿನಿಸ್ಟರ್ ಪಟ್ಟಿ ಫೈನಲ್ಗಾಗಿ ಮತ್ತೊಮ್ಮೆ ಮೀಟಿಂಗ್. ಮತ್ತೆ ಮೀಟಿಂಗ್ ಕರೆದಿರುವಂತಹ ಮಲ್ಲಿಕಾರ್ಜುನ ಖರ್ಗೆ. ಸಂಜೆ 6 ಗಂಟೆಗೆ ಮತ್ತೊಂದು ಸುತ್ತಿನ ಮೀಟಿಂಗ್ ಇದೆ. ಸಂಜೆ 6 ಗಂಟೆಯಲ್ಲಿ ಮತ್ತೆ ಮೀಟಿಂಗ್ ಮಾಡುವಂಥದ್ದು. 2ನೇ ಸುತ್ತಿನ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತಾರಾ? ಈಗಾಗಲೇ ಅತ್ತ ಸಿಎಂ ಪಟ್ಟಿ, ಇತ್ತ ಡಿಸಿಎಂ ಪಟ್ಟಿ ಟೆನ್ಷನ್ ಶುರುವಾಗಿದೆ. ಹೈಕಮಾಂಡ್ ಹತ್ರ ಮತ್ತೊಂದು ಪಟ್ಟಿ ಇರುತ್ತೆ. ತಡರಾತ್ರಿ ಮಿನಿಸ್ಟರ್ ಪಟ್ಟಿ ಗಜಪ್ರಸವ ಸಾಧ್ಯತೆ ಕಾಣಿಸ್ತಾ ಇದೆ. ಸಂಪುಟ ಕಗ್ಗಂಟು, ಸಿದ್ದು ಡಿಕೆ ನಡುವೆ ವಾರ್ ಜೋರಾಗಿದೆ. ಡಿಕೆ ಶಿವಕುಮಾರ್ ಸಂಪುಟ, ಡಾಕ್ಟರ್ ಜಿ ಪರಮೇಶ್ವರ್, ಕೊರಟಗೆರೆ ದಲಿತ, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ, ಯುಟಿ ಖಾದರ್, ರೂಪಾ ಶಶಿಧರ್, ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಪಿ ಪಾಟೀಲ್ ಇರುವಂಥದ್ದು. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್ ಹೆಸರುಗಳು ಕೇಳಿ ಬರ್ತಾ ಇದೆ. ಇದರಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೇನೋ ಒಂದು ಸಂಭಾವ್ಯ ಪಟ್ಟಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಕೆಲವೊಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಸದ್ಯಕ್ಕೆ ನಡೀತಾ ಇದ್ದಂಥ ಜನರಲ್ ನಾಲೆಜ್ ಮೇರೆಗೆ ಈ ಒಂದಿಷ್ಟು ಹೆಸರುಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತಾ ಇರುವಂಥದ್ದು. ಸದ್ಯದ ಸಿಚುವೇಶನ್ ಅನ್ನ ನೋಡ್ತಾ ಹೋದಾಗ, ರಾಜಕೀಯದಲ್ಲಿ ಆಗ್ತಾ ಇದ್ದಂಥ ಬೆಳವಣಿಗೆಗಳನ್ನ ನೋಡ್ತಾ ಹೋದಾಗ, ಸಂಭಾವ್ಯ ಪಟ್ಟಿ ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್, ಈಶ್ವರ್ ಖಂಡ್ರೆ, ಡಾಕ್ಟರ್ ಜಿ ಪರಮೇಶ್ವರ್, ಯತೀಂದ್ರ ಸಿದ್ದರಾಮಯ್ಯ, ಶಿವರಾಜ್ ತಂಗಡಗಿ, ಪ್ರಿಯಾಂಕ್ ಖರ್ಗೆ, ರಾಜ್ಯದಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಅಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ. ಒಂದು ಕಡೆ ಡಿಕೆ ಶಿವಕುಮಾರ್ ಒಂದು ಪಟ್ಟಿ ಇದ್ರೆ, ಇನ್ನು ಸಿದ್ದರಾಮಯ್ಯ ಹತ್ರ ಒಂದು ಪಟ್ಟಿ ಇರುತ್ತೆ. ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಸವಾಲಾಗಿರುವಂಥದ್ದು ಇದೀಗ ಹೈಕಮಾಂಡ್ಗೆ. ಈ ವಿಚಾರದಲ್ಲಿ ನೋಡಿ, ಅಳಿದು ತೂಗಿ ಯಾರಿಗೆ ಕೊಟ್ಟರು ಕೂಡ ಬೇಸರ ಆಗುವಂಥದ್ದೇ ಅಲ್ವಾ. ಒಬ್ಬರಿಗೆ ಅವಕಾಶ ಮಿಸ್ ಆದರೂ ಕೂಡ ಬೇಸರ ಆಗುವಂಥದ್ದನ್ನು, ಅಂದರೆ ಯಾರು ಆಕಾಂಕ್ಷಿ ಆಗಿದ್ದಾರೆ ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತಿಳಿದಿರುವಂತಹ ಮಾಹಿತಿಯ ಪ್ರಕಾರ ಏನಿಲ್ಲ ಅಂತ ಅಂದರೂ ಒಂದು 100 ಜನ ಶಾಸಕರು ಇದಕ್ಕೆ ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ನಮಗೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಸಪೋರ್ಟ್ ಅನ್ನ ಮಾಡೋದಕ್ಕೆ ಆದ್ರೂ ದೆಹಲಿಯ ಅಂಗಳದಲ್ಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಎಲ್ಲರನ್ನ ಕೂಡ ಮನವೊಲಿಸಬೇಕು. ಒಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಇನ್ನೊಬ್ಬರಿಗೆ ಏನು ಮನಸ್ತಾಪ ಆಗುತ್ತೆ ಅನ್ನೋದನ್ನ ಕೂಡ ನೋಡ್ಕೋಬೇಕು. 2028ರ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಅಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಸತತವಾಗಿ ಮೀಟಿಂಗ್ಗಳು ನಡೀತಾ ಇರುವಂಥದ್ದು. ಬಟ್ ಈಗ ನಡೆದಿರುವಂತಹ ಮೀಟಿಂಗ್ ಫೇಲ್ ಆಗಿದೆ. ಮತ್ತೆ 6 ಗಂಟೆಗೆ ಮತ್ತೆ ಮೀಟಿಂಗ್ ಶುರುವಾಗುವುದು.